ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್. ಇವತ್ತಿನ ರೆಸಿಪಿಯಲ್ಲಿ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಯಾವ ರೀತಿ ಮೊಟ್ಟೆ ಆಮ್ಲೆಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನಿಲ್ಲಿ 3 ಮೊಟ್ಟೆ ತೊಗೊಂಡಿದ್ದೀನಿ. 3 ಮೊಟ್ಟೆ ತೊಗೊಂಡು ಒಂದು ಗ್ಲಾಸ್ ತೊಗೊಂಡು ದೊಡ್ಡದು. ಆ ಗ್ಲಾಸ್ಗೆ ನಾನು ಮೊಟ್ಟೆ ಒಡೆದು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಅದು ಸಿಪ್ಪೆ ಬೀಳದೇ ಇರೋ ರೀತಿ ನಾವು ಮೊಟ್ಟೆನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಈಗ ನಾನು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರುವಂಥ ಹಸಿಮೆಣಸಿನಕಾಯಿ ಸೇರಿಸ್ಕೊತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನಾವು ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನಾವು ಹಾಕಿರುವಂಥ ಪೌಡ್ರು ಮತ್ತು ಮಸಾಲೆ ಎಲ್ಲ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ನಾವು ಮೊಟ್ಟೆ ಸೇರಿಸ್ಕೊಳ್ಳುವಾಗಲೇ ದೊಡ್ಡ ಗ್ಲಾಸ್ಗೆ ನಾವು ಸೇರಿಸ್ಕೊಳ್ಳೋದ್ರಿಂದ ಈ ಥರ ಬೀಟ್ ಮಾಡುವಾಗ ಅದು ಚೆಲ್ಲೋ ಚಾನ್ಸಸ್ ಇರೋಲ್ಲ. ಆದ್ದರಿಂದ ನಾವು ದೊಡ್ಡ ಗ್ಲಾಸಿಗೆ ನಾವು ಸೇರಿಸ್ಕೋಬೇಕು. ಈಗ ನಾವು ಮೀಟ್ ಆಗಿದೆ. ಈಗ ನಾನು ಒಲೆ ಮೇಲೆ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ಅದು ಬಿಸಿಯಾಗಿದೆ. ಬಿಸಿಯಾಗಿರುವಂಥದ್ದಕ್ಕೆ ನಾನು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಹಂಚಿಗೆ ಸ್ಪ್ರೆಡ್ ಮಾಡಿ ಈಗ ನಾನು ಬೀಟ್ ಮಾಡಿರುವಂಥ ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ನಾವು ಮಂದಕ್ಕೆ ಮತ್ತು ತೆಳುವಾಗಬೇಕೋ ನೋಡ್ಕೋಬೇಕು. ನೋಡಿಕೊಂಡು ಇದನ್ನು ಹಂಚನ್ನ ತಿರುಗಿಸಿ ಈ ಥರ ತೆಳುವಾಗಿ ನಾವು ದೋಸೆ ಹಾಕ್ಕೋಬೇಕು. ಮಾಡಿಕೊಂಡು ನೀವು ಏನಾರ ಮಂದಕ್ಕೆ ಬೇಕು ಅನ್ನಂಗಿದ್ರೆ ಈ ಸಟ್ಟು ದೋಸೆ ಥರ ಈ ಥರ ತಿರುಗಿಸುವಂಥ ಅವಶ್ಯಕತೆ ಇರೋಲ್ಲ. ನೋಡಿದ್ರಲ್ಲ ಎಷ್ಟು ರೌಂಡ್ ಶೇಪಾಗಿ ತುಂಬ ಚೆನ್ನಾಗಿ ಬಂದಿದೆ ದೋಸೆ, ಮೊಟ್ಟೆ ದೋಸೆ. ಈಗ ಮಳೆಗಾಲ, ಚಳಿಗಾಲ ಮತ್ತು ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರ್ತದೆ. ಮತ್ತು ಸ್ನ್ಯಾಕ್ಸ್ಗೆಲ್ಲ ಚೆನ್ನಾಗಿರ್ತದೆ ಮೊಟ್ಟೆ ಆಮ್ಲೆಟ್. ಯಾರಿಗೆ ತಾನೇ ಮೊಟ್ಟೆ ಆಮ್ಲೆಟ್ ಇಷ್ಟ ಆಗೋಲ್ಲ, ಎಲ್ಲರಿಗೂ ಇಷ್ಟ ಆಯ್ತದೆ. ನೋಡಿದ್ರಲ್ಲ ಈಗ ಮೊಟ್ಟೆ ಬೆಂದಿದೆ. ಬೆಂದಿರುವಂಥ ಮೊಟ್ಟೆನ ಸುತ್ತಲೂ ನಾನು ಮುಚ್ಚಕಾಯಿಂದ ಈ ಥರ ಸುತ್ತಲೂ ಈ ಥರ ಲೂಸ್ ಮಾಡ್ಕೋಬೇಕು. ಈ ಥರ ತಿರುಗಿಸಿ ಅದನ್ನೆಲ್ಲ ಸುತ್ತಲೂ ಲೂಸ್ ಮಾಡ್ಕೊಂಡು ಆವಾಗ ನಾವು ಇದನ್ನು ಮುಚ್ಚಾಕಬೇಕು. ಈಗ ನಾವು ಸಡನ್ನಾಗಿ ಮುಚ್ಚಾಕಿದಾಗ ಕಿತ್ತೋಗೋ ಚಾನ್ಸಸ್ ಇರ್ತದೆ. ನೋಡಿದ್ರಲ್ಲ ಈ ಥರ ಲೂಸ್ ಮಾಡ್ಕೊಂಡು ಮಗ್ಚಾಕೋದ್ರಿಂದ ಯಾವ ಕಡೆಯೂ ಕಿತ್ತೋಗಿಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಮಕ್ಕಳಿಗೆ ನೀವು ಕೊಡಬೇಕಾದ್ರೆ ಹಸಿಮೆಣ್ಸಿಕಾಯಿ ಬೇಕಾದ್ರೆ ಸೇರಿಸಬೇಡಿ, ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಸಾಕು. ನೋಡಿದ್ರಲ್ಲ ಈಗ ಮೊಟ್ಟೆ ಆಮ್ಲೆಟ್ ರೆಡಿಯಾಗಿದೆ. ನಾನು ಮಾಡಿರುವಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಆಗಿ.